ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರಣ್ಣವರು, ಅಶೋಕಣ್ಣವರು ಮತ್ತೆ ನಮ್ಮ ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಓಂಶಕ್ತಿ ಚಲಪತಿ ಅವರು, ನಮ್ಮ ವಕ್ತಾರರು ಮತ್ತೆ ನಮ್ಮೆಲ್ಲ ನಾಯಕರಾದಂತಹ ಅಶೋಕ್ ನಾರಾಯಣವರು, ರೈತ ಮೋರ್ಚಾದ ಅಧ್ಯಕ್ಷರಾದಂತಹ ಆನಂದ್ ಗೌಡ ನೇತೃತ್ವದಲ್ಲಿ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದ ಉದ್ದೇಶ ಇಷ್ಟೇ. ಇಡೀ ಕರ್ನಾಟಕದ ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಇವತ್ತು ಖರೀದಿ ಕೇಂದ್ರಗಳಲ್ಲಿ ರಾಗಿನ ಕೋಲಾರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಹಣವನ್ನು ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಟೊಮಾಟೊ ಬೆಳೆದಂತವರಿಗೆ ಇದುವರೆಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ, ಮತ್ತೆ ರೇಷ್ಮೆ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಹೂ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ. ನಮ್ಮಲ್ಲೇನು ಚಿಕ್ಕಬಳ್ಳಾಪುರ, ಕೋಲಾರ ಮತ್ತೆ ತುಮಕೂರು ಮತ್ತೆ ಈ ಭಾಗದಲ್ಲಿ ರೋಜಾನೆ ಬೆಳೀತಾರೆ, ಅದನ್ನು ಇದುವರೆಗೂ ಪ್ರೋತ್ಸಾಹವನ್ನು ಕೊಟ್ಟಿಲ್ಲ. ಮೆಕ್ಕೆಜೋಳ ಏನು ಯಥೇಚ್ಛವಾಗಿ ಬೆಳೆದಿದ್ದಾರೆ, ಅದರ ಖರೀದಿ ಕೇಂದ್ರಗಳನ್ನು ಇದುವರೆಗೂ ತೆರೆದಿಲ್ಲ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರು ನೂರಾರು ಟ್ರಾಕ್ಟರ್ಗಳಿಗೆ ಬೆಂಕಿ ಇಟ್ಟು ಇವತ್ತು ಹೋರಾಟವನ್ನು ಹಮ್ಮಿಕೊಂಡು ಇವರು ನಾಟಿ ಕೋಳಿ ತಿನ್ಕೊಂತ ಅವರ ತೃಪ್ತಿಗಾಗಿ ಇವತ್ತು ಕಾದಾಟ ನಡೆಸಿಕೊಂಡು ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ಇವತ್ತು ಏನು ಕಚ್ಚಾಡ್ತಾ ಇದ್ದಾರೆ. ಇದು ರೈತ ವಿರೋಧಿ ಸರ್ಕಾರ. ಹಾಲು ಉತ್ಪಾದಕರಿಗೆ ಏನು ಸಹಾಯಧನ ಕೊಟ್ಟಿಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರ ಕೂಡಲೇ ಮಾಡಬೇಕು. ಮತ್ತೆ ಯಾರು ರೈತರಿಗೆ ಇದುವರೆಗೂ ಬಾಕಿ ಇರತಕ್ಕಂಥ ಏನು ಸಹಾಯಧನ ಇತ್ತು ಹಾಲು ಉತ್ಪಾದಕರಿಗೆ ಅದನ್ನು ಕೊಡಬೇಕು. ಜೊತೆಯಲ್ಲಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ, ಈ ಕುರ್ಚಿ ಕಾದಾಟವನ್ನ ಬಿಟ್ಟು ಹೊರಗಡೆ ಬಂದು ರೈತರ ಜೊತೆಯಲ್ಲಿ ತೋಟಗಾರಿಕೆ ಸಚಿವರು ಮತ್ತೆ ಕೃಷಿ ಸಚಿವರು ಮತ್ತೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಕುರ್ಚಿ ಕಾದಾಟಕ್ಕೆ ಬ್ರೇಕ್ ಹಾಕಿ ರೈತರ ಸಮಸ್ಯೆಗಳಿಗೆ, ಅನ್ನದಾತರ ಸಮಸ್ಯೆಗಳಿಗೆ ನೀವು ಸ್ಪಂದಿಸಬೇಕಂತ ಹೇಳಿ ನಾವು ಒಂದು ಹೋರಾಟ ಮಾಡಿ ಇವತ್ತು ನಾವು ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ಇಲಾಖೆ ಡಿಡಿ ಅವರಿಗೆ ನಾವು ಜಿಲ್ಲಾಧ್ಯಕ್ಷರು ಮತ್ತೆ ರೈತ ಮೋರ್ಚಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಈಗಾಗಲೇ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀರಿ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ನಾವು ವಿಷಯ ತಿಳಿಸ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳಿರೋದ್ರಿಂದ ನಾವು ಈ ಹೋರಾಟವನ್ನ ಇಷ್ಟಕ್ಕೆ ನಾವು ಮುಗಿಸ್ತಾ ಇದ್ದೀವಿ. ಇವತ್ತು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು ಅಂತ ನಾವು ಎಚ್ಚರಿಕೆ ಇವತ್ತು ನೋಡಿ ಭಗವದ್ಗೀತೆ ಈ ದೇಶದಲ್ಲಿ ಇಡೀ ಪ್ರಪಂಚನೇ ಭಗವದ್ಗೀತೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಭಗವದ್ಗೀತೆನ ಪಠ್ಯಪುಸ್ತಕದಲ್ಲಿ ಸೇರಿಸಿ ಒಂದು ಅದ್ರ ಬಗ್ಗೆ ನಮ್ಮ ದೇಶದ ಏನು ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ಯುವಕರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸಗಳು, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಇತಿಹಾಸ ಏನೇನು ನಡೆದಿದೆ ಅದ್ರ ಬಗ್ಗೆ ತಿಳಿಸುವಂತ ಕೆಲಸಗಳನ್ನು ಮಾಡಬೇಕು. ಅದನ್ನ ಬಿಟ್ಟು ಇವರು ಮದ್ರಸಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಯಾರ್ಯಾರನ್ನ ಕರ್ಕೊಂಡ್ಬಂದು ಇವತ್ತು ಅಲ್ಲಿ ಏನೇನೋ ಪಠನೆ ಮಾಡುತ್ತಾರೆ. ಅವರು ಅಲ್ಲಿರ್ತಕ್ಕಂಥವ್ರ ಬಗ್ಗೆ ಇದುವರೆಗೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡ ಭಾಷೆ ದೇಶದ ಸಂಸ್ಕೃತಿ ಏನಿದೆ ಅದನ್ನ ಕಲಿಸ್ಬೇಕೆ ವಿನಃ ಇವತ್ತು ಬೇರೆ ಬೇರೆ ಮದ್ರಸಗಳಲ್ಲಿ ಇದು ಮಾಡ್ಕೊಂಡು ಅಲ್ಲಿ ಓದಿರ್ತಕ್ಕಂಥವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿಂದ ಬರ್ತಾರೆ, ಅದು ಗೌಪ್ಯವಾಗಿರುತ್ತದೆ. ಅದಕ್ಕೋಸ್ಕರ ಸರ್ಕಾರ ಅದಕ್ಕೆ ದುಡ್ಡು ಇವತ್ತೇನು ಖರ್ಚು ಮಾಡ್ತಾ ಇದ್ದಾರೆ ಮಾಡ್ತಾರೆ, ಅದಕ್ಕೂ ನಮ್ಗೆ ಬೆಂಬಲ ಇದೆ. ಸರ್, ಇದು ದ್ವೇಷ ಭಾಷಣ ಮಸೂದೆಯನ್ನು ಮಂಡನೆ ಮಾಡ್ತಾ ಇದ್ದಾರೆ ಸರ್ ರಾಜ್ಯ ಸರ್ಕಾರ. ದ್ವೇಷ ಭಾಷಣ ಮಾಡ್ತಾ ಇರೋದೇ ಸಿದ್ದರಾಮಯ್ಯನವರು. ಫಸ್ಟ್ ಅವ್ರ ಮೇಲೆ ಎಫ್ಐಆರ್ ಒಂದು ಕಮ್ಯುನಿಟಿಯನ್ನ ಮೆಚ್ಚೋದಕ್ಕೋಸ್ಕರ ಇವತ್ತು ರಾತ್ರಿ 1 ಗಂಟೆಯಲ್ಲಿ ಕೊತ್ಪಿಟ್ಟು ತಗೊಂಡು ಹೋಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ನಾವು ನಮ್ಮ ಬ್ರದರ್ ಅಂತ ಹೇಳ್ತಾರೆ. ಟಿಫನ್ ಬಸ್ ಅಲ್ಲಿ ಬಾಂಬ್ ಇಕ್ಕಿದ್ರೆ ಕೂಡ ನಾವು ನಮ್ಮ ಬ್ರದರ್ ಅಂತ ಹೇಳ್ತಾರೆ. ನಾವೆಲ್ಲ ಅವ್ರ ಬ್ರದರ್ಗಳಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರು ಯಾರು ಅವ್ರು ವೋಟ್ ಹಾಕಿಲ್ವಾ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದ್ವೇಷ ಭಾಷಣ ಮಾಡೋದ್ರಲ್ಲಿ ಮೊದಲನೇದಾಗಿ ಸಿದ್ದರಾಮಯ್ಯನವರೇ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಗೌರವ ಕೊಟ್ಟಿರ್ತಕ್ಕಂಥ ಒಂದು ದೇಶದ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡಿರ್ತಕ್ಕಂಥದಕ್ಕೆ ಕೂಡಲೇ ಸಿದ್ದರಾಮಯ್ಯನವರು ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಒಂದೇ ಮಾತನಿಗೂ ವಿರೋಧ ವ್ಯಕ್ತಪಡಿಸಿದೆ. ಚರ್ಚೆ ಮಾಡಿ ಅವ್ರು ಇಡೀ ದೇಶಕ್ಕೆ ವಿರೋಧ, ಅವರು ನಮ್ಮ ಹಿಂದೂ ಸಂಸ್ಕೃತಿಗೆ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ದೇಶದಲ್ಲಿ ಇದಿರಿ ಅನ್ನೋದನ್ನ ಮತ್ತೋಗಿ ಪಾಕಿಸ್ತಾನ ಏಜೆಂಟ್ಗಳಂತೆ ಕಾಂಗ್ರೆಸ್ ಅವರು ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದಿರಿ. ಮುಂದೆ ಆದ್ರೆ ಅವರು ಇದನ್ನ ತಿಳ್ಕೊಂಡಿಲ್ಲ ಅಂದ್ರೆ ಈ ನಾಟಿ ಕೋಳಿ ತಿನ್ನೋದನ್ನ ಬಿಟ್ಟು ಈ ದೇಶದ ಸಂಸ್ಕೃತಿ ಏನಿದೆ, ರೈತರ ಸಮಸ್ಯೆ ಏನಿದೆ, ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕು ಅಂತ ಹೇಳಿ
ಬೇಡ ಇರೋಣ ಮೇಲಿಂದಲ್ಲ కొంచెం పదాండ పట్టుగా ఇంకా ముందు ಈ ಬಾಪ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತರ ಖರೀದಿ ಕೇಂದ್ರಗಳ ಸರ್ಕಾರಕ್ಕೆ ರೈತರಿಗೆ ಬೆಂಬಲ ಬೆಲೆ ಕೊಡದ ಸರ್ಕಾರಕ್ಕೆ ಬೇಕೇ ಬೇಕು ರೈತರಿಗೆ ಫಸಲು ಬೆಳೆಯಲು ನೀರು ಪಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಮೆಕ್ಕೆಜೋಳ ಬೆಲೆಗೆ ಬೆಂಬಲ ಬೆಲೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲಿನ ಪ್ರೋತ್ಸಾಹನ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಹೈನುಗಾರಿಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲು ಉತ್ಪಾದಕರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲು ಉತ್ಪಾದಕರ ಪ್ರೋತ್ಸಾಹನ ಬಿಡುಗಡೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೋತ್ಸಾಹನ ಬಿಡುಗಡೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ 620 ಕೋಟಿ ಹಣ ಬಿಡುಗಡೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನದಾತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾಟಿ ಕೋಳಿ ಸಿದ್ದರಾಮಯ್ಯನಿಗೆ ನಾಟಿ ಕೋಳಿ ಸಿದ್ದರಾಮಯ್ಯನಿಗೆ ಉಪ್ಪಾರದ ಡಿಕೆ ಶಿವಕುಮಾರ್ಗೆ ಉಪ್ಪಾರದ ಡಿಕೆ ಶಿವಕುಮಾರ್ಗೆ ರೈತ ವಿರೋಧಿ ತೋಟಗಾರಿಕೆ ಸಚಿವನಿಗೆ ರೈತ ವಿರೋಧಿ ತೋಟಗಾರಿಕೆ ಸಚಿವನಿಗೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲಿನ ಪ್ರೋತ್ಸಾಹನ ಬಿಡುಗಡೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲಿನ ಪ್ರೋತ್ಸಾಹನ ಬಿಡುಗಡೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ 4,000 ರೂಪಾಯಿ ಕಡಿತ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ 4,000 ರೂಪಾಯಿ ಕಡಿತ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ 4,000 ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ತಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರ ನೆರವಿಗೆ ಬರದ ಕಾಂಗ್ರೆಸ್ ಸರ್ಕಾರಕ್ಕೆ ಈರುಳ್ಳಿ ಬೆಳೆದ ರೈತರ ನೆರವಿಗೆ ಬರದ ಕಾಂಗ್ರೆಸ್ ಸರ್ಕಾರಕ್ಕೆ ಸೋಯಾಬೀನ್ ಬೆಳೆದ ರೈತನ ನೆರವಿಗೆ ಬರದ ಕಾಂಗ್ರೆಸ್ ಸರ್ಕಾರಕ್ಕೆ ಕೋಲಾರದಲ್ಲಿ ಬೆಳೆದ ರೈತನ ನೆರವಿಗೆ ಬರದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಸಿದ್ದರಾಮಯ್ಯನಿಗೆ ರೈತ ವಿರೋಧಿ ಡಿಕೆ ಶಿವಕುಮಾರ್ಗೆ ರೈತ ವಿರೋಧಿ
ಕೈಗಾರಿಕಾ ಸಚಿವರಿಗೆ, ರೈತ ವಿರೋಧಿ ಕೃಷಿ ಸಚಿವರಿಗೆ, ರೈತ ವಿರೋಧಿ ಕಂದಾಯ ಸಚಿವರಿಗೆ, ರೈತ ವಿರೋಧಿ ವೆಟರ್ನರಿ ಸಚಿವರಿಗೆ ಜಿಂದಾಬಾದ್ ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್. ಹಿಂದೆ ನಿಂತ್ಕೊಂಡ್ರೆ ಕ್ಯಾಮ್ರಾ ಹಿಡಿಯುತ್ತೆ. ಇವತ್ತು ಏನು ಮೃಷ್ಟಾನ್ನ ತಿನ್ಕೊಂಡು ನಾಟಿ ಕೋಳಿ ತಿನ್ಕೊಂಡು ರಾಜ್ಯ ಸರ್ಕಾರ ಇವತ್ತು ಅಭಿವೃದ್ಧಿ ಕೆಲಸಗಳನ್ನ ಮರೆತು ಇವತ್ತು ಕೋಲಾರ ಕೃಷಿಗೆ ಹೆಸರುವಾಸಿ ಆಗಿರೋದು ಇಡೀ ಕರ್ನಾಟಕ ಇವತ್ತು ನೋಡ್ತಾ ಇದೆ. ಇವತ್ತು ಇವರು ಅಭಿವೃದ್ಧಿನ ಮರೆತು ನಾಟಿ ಕೋಳಿ ತಿನ್ಕೊಂಡು ಡಿನ್ನರ್ ಮಾಡಿಕೊಂಡು ರೈತರಿಗೆ ಕಣ್ಣಲ್ಲಿ ರಕ್ತ ತರಿಸ್ತಾ ಇದ್ದಾರೆ. ಇವತ್ತೇನು ಪ್ರೋತ್ಸಾಹನ ನಾವು 5 ರೂಪಾಯಿ ಕೊಡ್ತಾ ಇದ್ರೆ ಯಡಿಯೂರಪ್ಪ ಅದನ್ನ 7 ರೂಪಾಯಿ ಮಾಡ್ತೀವಿ ಅಂತ ಪ್ರಳಯ ಕಲೆ ಅವ್ರು ಹೇಳಿದ್ರು ಕಾಂಗ್ರೆಸ್ 2.5 ವರ್ಷ ಆಯ್ತು. ಇವತ್ತವರೆಗೂ 1 ರೂಪಾಯಿ ಇದೆ. ಆ 5 ರೂಪಾಯಿ ಕೂಡ ಸರಿಗ ರೈತರ ಖಾತೆಗೆ ಆಗ್ತಾ ಇಲ್ಲ. ಅದೇ ಕೇಂದ್ರ ಸರ್ಕಾರ ಅಂತ ಬರೋ ಕೃಷಿ ಸನ್ಮಾನ ಹಾಕೋದು, ಕಿಸಾನ್ ಸನ್ಮಾನ ಹಾಕೋದು ಕರೆಕ್ಟ್ ಆಗಿ ತಿಂಗಳು ಬರ್ತಾ ಇದೆ. ಇವತ್ತು ಕೋಲಾರದಲ್ಲಿ ಎಲ್ಲಾ ರೈತರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಟೊಮೊಟೊಗೆ ಬೆಂಬಲ ಬೆಲೆ ಇಲ್ಲ, ರಾಗಿಗೆ ಖರೀದಿ ಕೇಂದ್ರ ತೆರೆದಿಲ್ಲ ಅಂದ್ಬಿಟ್ಟು. ಆ ಕಾರಣಕ್ಕೆ ಇವತ್ತು ಏನು ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ನಮಗೆ ಕರೆ ಕೊಟ್ಟಿದ್ರು. ಆ ಕಾರಣಕ್ಕೆ ನಾವು ಇವತ್ತು ಎಲ್ಲಾ ತಾಲೂಕುಗಳಲ್ಲಿ ಹೋರಾಟ ಮಾಡಿ ಇವತ್ತು ಜಿಲ್ಲಾ ವತಿಯಿಂದ ನಾವು ಹೋರಾಟ ಮಾಡಿ ಏನು ರೈತರಿಗೆ ಬೆಂಬಲ ಬೆಲೆ ಮತ್ತೆ ಖರೀದಿ ಕೇಂದ್ರಗಳ ಓಪನ್ ಮಾಡಬೇಕಂದ್ಬಿಟ್ಟು ನಾವು ಹೋರಾಟ ನಡೆಸಿದ್ವಿ. ಹೋರಾಟಕ್ಕೆ ನಮ್ಮ ರಾಜ್ಯ ಎಂಎಲ್ಸಿಗಳು ಹಿರಿಯರು ಆದಂತಹ ಅಶ್ವತ್ಥನಾರಾಯಣಜಿ ಬಂದಿದ್ದಾರೆ. ಅದೇ ರೀತಿ ಮಾಜಿ ಸಂಸದರಾದಂತ ಮುನ್ಸಾಮಣ್ಣವರು ಬಂದಿದ್ದಾರೆ. ಅದೇ ರೀತಿ ಮೊನ್ನೆ ಮಾಜಿ ಸಚಿವರಾದಂತಹ ವರ್ತೂರ್ ಪ್ರಕಾಶ್ ಅವರು, ಬಿಜು ಶ್ರೀನಿವಾಸ್ ಅವರು, ಸುಂದರ್ ಅವರು, ಜಿಲ್ಲಾ ಪದಾಧಿಕಾರಿಗಳು, ನಮ್ಮ ಎಸ್ ಮಣಿತಪ್ಪನವರು, ಎಲ್ಲ ರೈತ ಮೋರ್ಚಾ ಅನಂತಗೌಡರು, ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಮೋರ್ಚಾ ಅಧ್ಯಕ್ಷಗಳು, ಮೋರ್ಚಾ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ಇವತ್ತು ನಾವು ಏನು ಕೃಷಿ ಇಲಾಖೆಗೆ, ತೋಟಗಾರಿಕಾ ಇಲಾಖೆಗೆ ನಾವು ಈ ಒಂದು ಮನವಿ ಕೊಡ್ತಾ ಇದ್ರಿ. ಈ ಮನವಿನ ಕಂಡುಕೊಂಡು ತಾವು ಇದನ್ನ ದಯವಿಟ್ಟು ಇದನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಏನು ಬರಬೇಕು ಕಂಡುಕೊಟ್ಟು ನಾವು ರೈತರ ಹೊರೆನ ತಪ್ಪಿಸ್ಬೇಕಂತ ನಾವು ಕೋಲಾರ ಜಿಲ್ಲಾ ಬಿಜೆಪಿ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೀರಿ. ಈಗ ನಿಮ್ಮನ್ನ ರೈತರೆಲ್ಲ ಕುರಿತು, ಹೋರಾಟಗಾರರ ಕುರಿತು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮಾತಾಡ್ತಾರೆ. ನಾವು ಒಂದು ನಿಮಿಷ ಸುಮ್ಮನೆ ಇಲ್ಲ, ಕೇಳಿಸಲ್ಲ. ಈ ಹೋರಾಟದಲ್ಲಿ ಭಾಗವಹಿಸಿದಂತ ನಮ್ಮ
ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಮ್ಮೆಲ್ಲ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮಾಜಿ ಸಂಸದರಾದ ಮುನ್ಸೋಮನವರು ತಮ್ಮೆಲ್ಲರ ಪರವಾಗಿ ವಂದನೆ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯ ನಮ್ಮ MLCಗಳಾದ ಅಶ್ವಥ್ ನಾರಾಯಣಗೂ ಈ ಹೋರಾಟದ ಪರವಾಗಿ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದಂಥ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು, ಎಲ್ಲ ಮೋರ್ಚಾ ಅಧ್ಯಕ್ಷರು, ಎಲ್ಲ ಮಂಡಲ ಅಧ್ಯಕ್ಷರಿಗೂ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಆಮೇಲೆ ಮಾಜಿ ಸಚಿವರಿಗೆ